ನಮ್ಮ ಡೈರೆಕ್ಟ್ರ್ ನಿನ್ನೆ ಎಲ್ಲ ಟೆನ್ಷನಲ್ಲಿದ್ದರು, ಇವತ್ತೊಂದು ಆ್ಯಂಕರ್ ಬೇಕು ಅಂತ. ನನಗೆ ಮನಸ್ಸಲ್ಲಿ ಮೈಂಡ್ ವೈಸು ನಾನೇ ಆ್ಯಂಕರು, ನನ್ನ ಕಾರ್ಯಕ್ರಮಕ್ಕೆ ಇನ್ನೊಂದು ಆ್ಯಂಕರ್ ಬೇಕಾ ಅಂತ. ಸೊ ಅದಕ್ಕೆ ನಮ್ಮ ಹೀರೋಯಿನ್ಸ್ ಹೇಳಿದ್ರು ಇಲ್ಲ ಆ್ಯಂಕರ್ ಬೇಕು ಅಂತ. ಅಂದ್ಕೊಂಡೆ ಓಕೆ ನನ್ನ ಸ್ಕಿಲ್ಸ್ನ ತಿರ್ಗಾ ಶಾರ್ಪ್ ಮಾಡ್ಕೋಣ, ನಾನೇ ಆ್ಯಂಕರಿಂಗ್ ಮಾಡ್ತೀನಿ, ಬಜೆಟ್ ಉಳಿಸೋಣ ಅಂತ. ಸೊ ಥ್ಯಾಂಕ್ ಯು ಯಾರೆಲ್ಲರೂ ಬಂದಿದ್ದೀರಾ ನಮ್ಮ ಫುಲ್ ಮೀಲ್ಸ್ ಪ್ರೀ ರಿಲೀಸ್ ಪ್ರೆಸ್ ಮೀಟ್ಗೆ. ಭಾಳ ಖುಷಿ ಆಯಿತು ಆ್ಯಂಡ್ ನಮಗೆ ಭಾಳ ಸಂತೋಷ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಊಟ ಸರ್ವ್ ಮಾಡಿದ್ದು. ಯಾಕಂದರೆ ನಾನು ಹಲವಾರು ನನ್ನ ಜರ್ನಿಯಲ್ಲಿ ಯಾವಾಗಲೂ ನೋಡಿರೋದೇನೆಂದರೆ ಪ್ರೆಸ್ ಮೀಟ್ ಆದಮೇಲೆ ಊಟ ಇರುತ್ತೆ ಯೂಶ್ವಲಿ. ಸೊ ಅದು ಒಂಥರ ಹರಿಬರಿ ಇರುತ್ತೆ. ಇದರಲ್ಲಿ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದು ನಮ್ಮ ಫಸ್ಟ್ ಸ್ಟ್ರಾಟಜಿ ಇತ್ತು, ಪ್ರೆಸ್ ಅವ್ರಿಗೆ ಊಟ ಬಡಿಸ್ಬೇಕು ಅಂತ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಊಟ ಇಷ್ಟ ಆಯಿತು ಅಂತ. ಸೊ ನನ್ನ ಮಾತು ಸ್ವಲ್ಪ ಲಾಂಗ್ ಇರುತ್ತೆ, ಯಾಕಂದರೆ ಈ ಜರ್ನಿನ ನಾನು ಆಲ್ಮೋಸ್ಟ್ 4 yearsಯಿಂದ ಮಾಡಿದ್ದೀನಿ. ಸೊ ಕೈಂಡ್ಲಿ ಬೇ ವಿತ್ ಮೀ. ಸೊ ಬಿಫೋರ್ ಐ ಸ್ಟಾರ್ಟ್ ದ ಫಿಲ್ಮ್, ಅಪ್ಪು ಸಣ್ಣ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕನ್ನಡದಲ್ಲಿ ಒಂದು ಸಿನಿಮಾ ಸ್ಟ್ಯಾಂಡ್ ಆಗಿ ಅವರೇ ಫಸ್ಟ್ ಹೀರೋ ನನಗೆ ಸಪೋರ್ಟ್ ಮಾಡಿದ್ದು. ಆ್ಯಂಡ್ ಅವ್ರನ್ನ ಐ ಆಮ್ ಮಿಸ್ಸಿಂಗ್ ಹಿಮ್ ಟುಡೇ ಆ್ಯಂಡ್ ಐ ಹೋಪ್ ಹಿಸ್ ಬ್ಲೆಸ್ಸಿಂಗ್ಸ್ ಆರ್ ದೇರ್ ನಮ್ಮ ಸಿನಿಮಾಗೆ ಅಂತ. ಸೊ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದು 2022 ಫೆಬ್ ಅಗ್ರಿಮೆಂಟ್ ಆಗಿ ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡಿದ್ದು. ಓಕೆ, ಆನ್ ಫೆಬ್ 2022 ಸ್ಟಾರ್ಟ್ ಮಾಡಿದ್ದು. ಸೊ ಸಿನಿಮಾ ಸ್ಟಾರ್ಟ್ ಆಗಿ 1.5 ವರ್ಷ ಸ್ಕ್ರಿಪ್ಟಿಂಗ್ ಮಾಡಿದ್ವಿ. ಸ್ಕ್ರಿಪ್ಟಿಂಗ್ ಆದ ನಂತರ ಕಾಸ್ಟಿಂಗ್, ಶೂಟಿಂಗ್ ಪ್ರಾಸೆಸ್, ಓವರ್ ಆಲ್ 3 years ಜರ್ನಿ ಆಫ್ ಫುಲ್ ಮೀಲ್ಸ್. ಸೊ ಫಸ್ಟ್ ನಾವು ಸಿನಿಮಾ ಲಾಕ್ ಅಂದರೆ ನನಗೆ ವಿನಾಯಕ್ ಓಕೆ ಆದಮೇಲೆ ಗುರುವಣ್ಣ ಹತ್ರ ಕರ್ಕೊಂಡು ಹೋದ್ರೆ. ಸೊ ಗುರುವಣ್ಣ ಹತ್ರ ಕರ್ಕೊಂಡೋಗಿ ಸ್ಟೋರಿ ನರೇಷನ್ ಕೊಡಿಸಿದೆ ವಿನಾಯಕ್ ಅವ್ರ ಹತ್ರ. ಗುರುವಣ್ಣ ತುಂಬ ಸೈಲೆಂಟಾಗಿ ಕೇಳಿದ್ರು, ಅವ್ರದ್ದೊಂದು ಸ್ಟೈಲ್ ಇದೆ, ಆ ಸ್ಟೈಲಲ್ಲಿ ಕೇಳಿದ್ರು. ವಿನಾಯಕ್ ತುಂಬ ಕಾನ್ಫಿಡೆಂಟ್ ಆಗಿ ಕಥೆನ ನರೇಟ್ ಮಾಡಿದ್ರು. ವಿನಾಯಕ್ ಹೋದ್ಮೇಲೆ ಹೇಗಿದೆ ಅಣ್ಣ ಅಂತ ಕೇಳಿದೆ ಕತೆ, ಅವ್ರಿಗೆ ಇಷ್ಟ ಆಗಿತ್ತು. ಆಮೇಲೆ ಹೇಳಿದ್ರು ಪರವಾಗಿಲ್ವೋ ಹೊಸಬ, ಏನು ಶೇಕ್ ಆಗದೆ ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ದ ಅಂತ. ಸೊ ಅಲ್ಲಿ ಗುರುವಣ್ಣ ಗ್ರೀನ್ ಸಿಗ್ನಲ್ ಕೊಟ್ಟರು. ಸೊ ಗುರುವಣ್ಣನ ಗ್ರೀನ್ ಸಿಗ್ನಲ್ ಆದಮೇಲೆ ನನಗೆ ಏನೋ ಡೌಟ್ ಇರಲಿಲ್ಲ. ಸೊ ಥ್ಯಾಂಕ್ ಯು ಗುರುವಣ್ಣ, ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟು ನನ್ನ 2ನೇ ಸಿನಿಮಾನು ಅವರು ಮನ್ಸಾರೆ ಒಪ್ಕೊಂಡು ಆಲ್ಮೋಸ್ಟ್ ಒಂದು 8 to 10-12 months ಸಿನಿಮಾಗೆ ವರ್ಕ್ ಮಾಡಿದ್ದಾರೆ. ನಾನು ಎಕ್ಸಾಜುರೇಟ್ ಮಾಡ್ತಿಲ್ಲ, ಲಿಟ್ರಲಿ ನಾನು ಗುರುವಣ್ಣ ಅದೇ ಸಲ ಫೈಲ್ಸ್ನ ಡಿಲೀಟ್ ಮಾಡಿ ಹೊಸದು ಮಾಡಿ ಚೇಂಜಸ್ ಮಾಡಿ ವರ್ಕ್ ಮಾಡಿದ್ದಾರೆ ಅಂತ ನಾವು ಲೆಕ್ಕನೇ ಬಿಟ್ಟಿದ್ದೀವಿ. ಮೊನ್ನೆ SFX ಆಗಬೇಕಾದ್ರೂ ಅಷ್ಟೇ ನಾನು ವಿನಾಯಕ್ ಮಾತಾಡ್ತಾ ಇದ್ವಿ, ತಲೆ ಕೆಡ್ತಾ ಇದಲ್ಲ, ಗುರುವಣ್ಣ ಇಷ್ಟು ಸಲಿ ಚೇಂಜ್ ಮಾಡ್ತಾರಲ್ಲ, ಇಷ್ಟು ಸಲಿ ಲೆವೆಲ್ಸ್ ಚೇಂಜ್ ಮಾಡ್ತಾರೆ, ವೇರಿಯೇಷನ್ಸ್ ಮಾಡ್ತಾರೆ, ಪ್ರತಿ ಡೈಲಾಗು ಕ್ಯಾರೆಕ್ಟರ್ಗೆ ಡೀಟೇಲಿಂಗ್ ಕೊಡ್ತಾ ಇದ್ದಾರೆ, ಎಷ್ಟು ಪೇಷನ್ಸ್ ಇದೆ ಅಂತ. ಲೈಕ್ ನಾವು ಸುಮ್ಮನೆ ಕೂತ್ಕೊಂಡಿದ್ವಿ, ಪಾಪ ಕೆಲಸ ಅವ್ರು ಮಾಡ್ತಾ ಇದ್ದು. ಬಟ್ ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು ಗುರುವಣ್ಣ. ನನ್ನ ಕರಿಯರಲ್ಲೇ ಐ ಥಿಂಕ್ ನಾನು ಈ ಸಿನಿಮಾ ನೋಡಿದಾಗ, ಈ ಸಿನಿಮಾನ ನೀವೆಲ್ಲರೂ ನೋಡಿದಾಗ, ಈ ಸಿನಿಮಾದಿಂದ ಆಚೆ ಬರಬೇಕಾದ್ರೆ ಹೀರೋ ಆಗೋದೇ ಗುರುವಣ್ಣ. ಸೊ ಥ್ಯಾಂಕ್ ಯು ಗುರುವಣ್ಣ ಅಗೇನ್, ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಕಮಿಂಗ್ ಟು ಮೈ ಡೈರೆಕ್ಟರ್, ವಿನಾಯಕ್ಗೆ ಭಾಳ ಪ್ರೊಡ್ಯೂಸರ್ ಆಗಿ ಟಾರ್ಚರ್ ಕೊಟ್ಟಿದ್ದೀನಿ, ಹೀರೋ ಆಗಿ ಟಾರ್ಚರ್ ಕೊಟ್ಟಿದ್ದೀನಿ. ಎಷ್ಟಲ್ಲಿ ಅವ್ರು ಗಿವ್ ಅಪ್ ಮಾಡಬೇಕು ಅಂತ ಅನ್ಸಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಹಿ ಡಿಡ್ಂಟ್ ಗಿವ್ ಅಪ್. ಇವತ್ತವರೆಗೂ ಅಷ್ಟೇ ನನ್ನ ಟೋನ್ ಅಥವಾ ನಾನು ವರ್ಕ್ ಮಾಡೋ ಪ್ಯಾಟರ್ನ್ ಬೇರೆ ಇರುತ್ತೆ ನಾನು ವರ್ಕ್ ಮಾಡಬೇಕಾದ್ರೆ. ಸೊ ಆ ಟಾರ್ಚರ್ನೆಲ್ಲ ಅನುಭವಿಸ್ಕೊಂಡು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು, ಯಾವುದೇ ದಿನ ನೆಗೆಟಿವ್ ತೊಗೊಂಡೆ, ಈಗೋಗಿ ತೊಗೊಂಡೆ, ತುಂಬ ತಾಳ್ಮೆಯಿಂದ ತುಂಬ ತಗ್ಗಿ ಬಗ್ಗೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್ ದಿಸ್ ಪ್ರಾಜೆಕ್ಟ್ ಈಸ್ ಯು ವಾಟ್ ಯು ಡಿಸರ್ವ್. ಯು ಡೆಫಿನೆಟ್ಲಿ ಡಿಸರ್ವ್ ಅ ಲಾಟ್. ಗುಡ್ ಲಕ್. ಸೊ ಐ ಸ್ಟಾರ್ಟ್ ವಿತ್ ಮೈ ಹೀರೋಯಿನ್ಸ್, 2 beautiful ಪಾಸಿಟಿವ್ ಗರ್ಲ್ಸ್. ಎಷ್ಟೇ ಹೇಳಿದ್ರು ಇವ್ರ ಬಗ್ಗೆ ಕಮ್ಮಿ. ಸೊ ಐ ಸ್ಟಾರ್ಟ್ ವಿತ್, ನಾವು ಫಸ್ಟ್ ಕಾಸ್ಟ್ ಮಾಡಿದ್ದು ತೇಜಸ್ವಿನಿ ಶರ್ಮಾ ಅವ್ರನ್ನ ನಾನು ಫ್ಯಾಮಿಲಿ ಪ್ಯಾಕ್ ಪ್ರಮೋಷನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮೀಟ್ ಮಾಡಿದ್ದು. ಆ್ಯಂಡ್ ಅವಾಗ ಐಡಿಯಾ ಇತ್ತು ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಅಂತ, ಬಟ್ ಯಾವುದಂತ ಗೊತ್ತಿರಲಿಲ್ಲ. ಯಾವಾಗ ನಂದು ವಿನಾಯಕ್ದು ಡಿಸ್ಕಷನ್ ಆಯಿತು, 2 ಹೀರೋಯಿನ್ಸು ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಾಯಿತು, ನಾವು ತೇಜಸ್ವಿ ಅವ್ರನ್ನ ಫಸ್ಟ್ ಅಪ್ರೋಚ್ ಮಾಡಿದ್ವಿ, ಅವ್ರಿಗೆ ಕತೆ ಹೇಳಿದ್ವಿ. ಆ್ಯಂಡ್ ವಿ ಗೇವ್ ಅನ್ ಆಪ್ಷನ್ ಟು ಸೆಲೆಕ್ಟ್ ಎನಿ ಒನ್ ಆಫ್ ದ ಕ್ಯಾರೆಕ್ಟರ್ಸ್. ಆಮೇಲೆ ವಿನಾಯಕ್ಗೂ ಇವ್ರನ್ನ ಮೀಟ್ ಮಾಡಿ ಕತೆ ನರೇಟ್ ಮಾಡಿದಾಗ ಅವ್ರ ಮೇಕಪ್ ಆರ್ಟಿಸ್ಟ್, ಆ ಪ್ರೀತಿ ಪಾತ್ರ ಇವ್ರು ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು. ಆ್ಯಂಡ್ ಇವನ್ ಶಿ ಅಗ್ರೀ ಟು ಡೂ ದ್ಯಾಟ್. ಥ್ಯಾಂಕ್ ಯು ತೇಜಸ್ವಿನಿ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಇಲ್ಲಿವರೆಗೂ ನೀವೇನು ಪ್ರಮೋಷನಲ್ ಕಂಟೆಂಟ್ ನೋಡ್ತಾ ಇದ್ದೀರಾ, ಇವರಿಬ್ಬರು ಹೀರೋಯಿನ್ಸ್ ಜಾಯ್ನ್ ಆಗಿಬಿಟ್ಟು ಮಾಡಿರೋದು. ನಾವು ಯಾವುದೇ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ತೊಗೊಂಡಿಲ್ಲ, ನಾವೇ ಕಂಟೆಂಟ್ ಬರೀತಾ ಇದ್ದೀವಿ, ನಾವೇ ಶೂಟ್ ಮಾಡ್ತಾ ಇದ್ದೀವಿ, ನಾವೇ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಆರ್ ಕೋರ್ ಟೀಮ್ ಆ್ಯಂಡ್ ವೆರಿ ಸಪೋರ್ಟಿವ್, ವೆರಿ ಥ್ಯಾಂಕ್ಫುಲ್ ಟು ಹ್ಯಾವಿಂಗ್ ತೇಜಸ್ವಿನಿ ಇನ್ ಮೈ ಫಿಲ್ಮ್. ಆ್ಯಂಡ್ ಐ ಹೋಪ್ ಯು ಡಿಸರ್ವ್ ಆ್ಯಂಡ್ ಯು ಗೆಟ್ ವಾಟ್ ಯು ಡಿಸರ್ವ್ ದ ಬೆಸ್ಟ್ ಫ್ರಮ್ ಫುಲ್ ಮೀಲ್ಸ್. ಆ್ಯಂಡ್ ನಮ್ಮ ಕಡೆಯಿಂದ ಏನಾದ್ರು ಬೇಜಾರಾಗಿದೆ ಕ್ಷಮಿಸ್ಬಿಡಿ.
ಸೊ ಕಮಿಂಗ್ ಟು ಖುಷಿ, ನಾನು ಖುಷಿ ಸಂಕಷ್ಟಕರ ಗಣಪತಿಯಲ್ಲಿ ವರ್ಕ್ ಮಾಡಬೇಕಾಗಿದೆ. ಯಾಕಂದ್ರೆ ನನ್ನ ಅರ್ಜುನ್ ಖುಷಿ ಅವ್ರನ್ನ ರೆಫರ್ ಮಾಡಿದ್ರು, ಬಟ್ ಅವಾಗ ಕಾರಣಾಂತರದಿಂದ ವರ್ಕ್ ಮಾಡೋಕ್ಕಾಗಲಿಲ್ಲ. ಬರಲೇ ಇಲ್ಲ ಅದು ಸಬ್ಜೆಕ್ಟ್, ನನ್ನವರೆಗೂ ಬಂದೇ ಇರಲಿಲ್ಲ. ಆಕ್ಚುಲಿ ಅವ್ರವ್ರ ಮೈಂಡಲ್ಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಅವಾಗ ನಾನು ಬೇಡ ಅಂದಿದ್ದೆ. ಅವಾಗ ದಿಯಾ ಆಗಿರ್ಲಿಲ್ಲ, ಅವಾಗ ಸೋಡಾ ಬುಡ್ ಏನೋ ಮಾಡಿದ್ದು. ಸೊ ಅವಾಗ ಇಲ್ಲ, ಕ್ಲಾರಿಟಿ ಇರಲಿಲ್ಲ. ಆ್ಯಂಡ್ ಹೊಸ ಹೀರೋಯಿನ್ ಹೋಗೋಣ ಅಂತ ಇದ್ವಿ, ಬಜೆಟ್ ಇರಲಿಲ್ಲ. ಇವಾಗ ಬಜೆಟ್ ಇದ್ದು ಅದಕ್ಕೆ ಮಾತ್ರ ಬಂದ್ವಿ. ಸೊ ಖುಷಿನ ನಾನು ಅದ್ಭುತ ನಟಿ ಅಂತ ನನಗೆ ಗೊತ್ತು, ಅದ್ಭುತ ಪರ್ಸನಾಲಿಟಿ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ವರ್ಕ್ ಮಾಡಿರೋ ಹೀರೋಯಿನ್ಸ್ ಎಲ್ಲ ಅಮೇಝಿಂಗ್. ಅದರಲ್ಲಿ ಇವರು ಆ ಪಠ್ಯದಲ್ಲಿ ಒಂದು ಲೆವೆಲ್ ಎಲಿವೇಶನ್ ಆಗಿದ್ದಾರೆ. ಒಂದು ಸಿನಿಮಾಲಿ ಸಕ್ಸಸ್, ನೇಮ್, ಫೇಮ್ ಅಂತ ಬಂದಾಗ ಅವ್ರದ್ದು ಪ್ರೊಫೆಷ್ನಲಿ ಪರ್ಸನಾಲಿಟಿ ಚೇಂಜ್ ಆಗುತ್ತೆ, ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಆ ಆಟಿಟ್ಯೂಡ್ ಖುಷಿ ನಮಗೆ ಒಂದು ದಿನನೂ ಕೊಟ್ಟಿಲ್ಲ. ಆ್ಯಂಡ್ ಶೀಸ್ ಬಿನ್ ಸೋ ಸಪೋರ್ಟಿವ್, ವೆರಿ ಪ್ರೊಫೆಷ್ನಲ್. ನಾವು ಎಷ್ಟು ಟೈಮ್ ಹೇಳ್ತೀವಿ ಅಷ್ಟೊಂದು ಬರ್ತಾರೆ. ನಾವು ಗಾಡಿ ಕಳಿಸ್ಲಿಲ್ಲ ಅಂದ್ರೆ ಅವರೇ ಕ್ಯಾಬ್ ಬುಕ್ ಮಾಡ್ಕೊಂಡ್ ಬರ್ತಾರೆ. ನಾವು ಪೇಮೆಂಟ್ ಕೊಡೋರ್ಗು ಪೇಮೆಂಟ್ ಕೇಳಲ್ಲ. ಥ್ಯಾಂಕ್ ಯು ಖುಷಿ, ಸೋ ಸಪೋರ್ಟಿವ್ ಆ್ಯಂಡ್ ಸೋ ಸ್ವೀಟ್. ಆ್ಯಂಡ್ ಸಿನಿಮಾ ನೋಡಿದಾಗ ಐ ಆಮ್ ಶೋರ್ ಫಸ್ಟ್ ಹಾಫಲ್ಲಿ ಖುಷಿನ ಹೇಟ್ ಮಾಡ್ತೀರಾ, ಸೆಕೆಂಡ್ ಹಾಫಲ್ಲಿ ಲವ್ ಮಾಡ್ತೀರಾ. ಸೊ that is Khushi Pooja from Full Meals. Thank you Khushi for accepting the film and being so nice and supportive. Next, Suraj ನಾನು ಡೆಬ್ಯೂ ಆದಾಗ 2009 ಪೆರೋಲ್ ಅನ್ನೋ ಸಿನಿಮಾದಲ್ಲಿ ಹೀರೋ. ಆ್ಯಂಡ್ ನಾನು ಇವತ್ತು ಹೇಳ್ತಾ ಇದ್ದೀನಿ, ದ ರಿಯಲ್ ಫ್ಯಾಕ್ಟ್ ವೈ ಐ ಕನೆಕ್ಟೆಡ್ ವಿತ್ ಸೂರಜ್ ಆಫ್ಟರ್ 14-15 ಇಯರ್ಸ್ ಅಂದರೆ ಅವ್ರು ನನ್ನ ಟ್ರೀಟ್ ಮಾಡಿದ್ದು ಗುಣ. ಅವರು ಮೇನ್ ಹೀರೋ ಆವತ್ತು ಪೆರೋಲಲ್ಲಿ. ಸೊ ಅವ್ರಿಗೆಲ್ಲ ಫೆಸಿಲಿಟೀಸ್ ಇತ್ತು, ಬಟ್ ಅವಾಗ ಅವರು ಸುಮಾರು ಒಳ್ಳೆ ಸಿನಿಮಾಗಳು, ಸುಮಾರು ಟೆಲಿವಿಷನಲ್ಲಿ ಮಾಡಿ ತುಂಬ ಹೆಸರು ಮಾಡಿದ್ರು ಆ ಟೈಮಲ್ಲಿ. ಯೂಸ್ ಒನ್ ಆಫ್ ದಿಸ್ ಬೆಸ್ಟ್ ಟೈಮ್ಸ್. ಅವಾಗ ದ ವೇ ಹಿ ಟ್ರೀಟೆಡ್ ಮೀ, ಅವಾಗ ಆ ಸೆಟ್ಟಲ್ಲಿ ನಮ್ಮ ಫ್ರೆಂಡ್ಶಿಪ್, ಅವರು ಆ ರಿಲೇಷನ್ಶಿಪ್ ಕೊಟ್ಟಿದ್ದ ವ್ಯಾಲ್ಯೂ, ಇಟ್ ಹೆಲ್ಡ್ ಆನ್. ಆಮೇಲೆ ನಾವು ಯಾವತ್ತೋ ಒಂದು 2 ವರ್ಷಕ್ಕೆ ಒಂದ್ಸಲಿ, 3 ವರ್ಷಕ್ಕೆ ಒಂದ್ಸಲಿ ಅಲ್ಲಿ ಸಿಗ್ತಾ ಇದ್ವಿ, ಮಾತನಾಡ್ತಾ ಇದ್ವಿ. ಸೊ ಇಟ್ ವಾಸ್ ಗೋಯಿಂಗ್ ಆನ್. ನನಗೆ ಆ ಕ್ಯಾರೆಕ್ಟರ್ ಬಂದಾಗ ಐ ಡೋಂಟ್ ನೋ, ಐ ಥಿಂಕ್ ಒನ್ಸ್ ವಿ ಮೆಟ್ ಇನ್ ಸಮ್ ಕೆಫೆ ಅಲ್ಲ, JP ನಗರಲ್ಲಿ. ಅದು ನರೇಶನ್ ಸಿಕ್ಕಿದ್ದು, ಅದಕ್ಕಿಂತ ಮುಂಚೆ ಸಿಕ್ಕಿದ್ದು ಅನ್ಸುತ್ತೆ. ಅವ್ರು ಫೋನಲ್ಲಿ ಮಾತಾಡಿದ್ವಿ. ಸೊ ಅದು ನನಗೆ ತುಂಬಾ ಸ್ಟಕ್ ಆಗಿತ್ತು. ಐ ಥಿಂಕ್ ಸೂರಜ್ ಈ ಪಾತ್ರಕ್ಕೆ, ನಮ್ಮ ಮದುವೆ ಗಂಡು ಕಿರಣ್ ಪಾತ್ರಕ್ಕೆ ಆಪ್ಟ್ ಆಗಿ ಸೂಟ್ ಆಗ್ತಾರೆ ಅಂತ. ಆಮೇಲೆ ನಾನು ವಿನಾಯಕ್ ಅವ್ರು ಹೋಗಿ ನರೇಟ್ ಮಾಡಿದ್ಮೇಲೆ ಒಪ್ಕೊಂಡ್ರು. ಅವರು ಸಖತ್ ಬ್ಯುಸಿ ಇದ್ದಾರೆ, ಬಟ್ ಟಿಲ್ ಡೇಟ್ ನಮ್ಗೆ ತೊಂದರೆ ಕೊಟ್ಟಿಲ್ಲ. ಪಾಪ ಅವ್ರು ಹೆಂಗೆ ಎಷ್ಟೇ ಹೇಳಿದ್ರು ಅಗೇನ್ ಅವರು ಪೇಮೆಂಟ್ ಕೇಳಲ್ಲ. ನನಗೆ ಇಡೀ ಟೀಮ್ ಮೇಲೆ ನಮ್ಮ ಸಿನಿಮಾದಲ್ಲಿ ಯಾರು ಪೇಮೆಂಟ್ ಟಾರ್ಚರ್ ಕೊಟ್ಟಿಲ್ಲ. ಅವರು ಪಾಪ ಕೊಟ್ಟಿಲ್ಲ. ತಗೊಂಡಿದ್ದಾರೆ, ಎಲ್ಲರಿಗೂ ಕ್ಲಿಯರ್ ಆಗಿದೆ ಸರ್, ಇನ್ಕ್ಲೂಡಿಂಗ್ ಡಿಸ್ಟ್ರಿಬ್ಯೂಷನ್ ಅವ್ರಿಗೂ ಕ್ಲಿಯರ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು Suraj, ಥ್ಯಾಂಕ್ ಯು ಫಾರ್ ಡೂಯಿಂಗ್ ದ ಫಿಲ್ಮ್ ಆ್ಯಂಡ್ ಯು ಡಿಸರ್ವ್ ಅ ಲಾಟ್. And I hope you get that from Full Meals. Next, ನಮ್ಮ ಫಾದರ್ ಹಬ್ಬಲ್ಲಿ ಭೇಟಿಯಾಗಿದ್ದು ವಿಜಯ್ ಚಂಡೂರು ಸರ್ನ. ಆ್ಯಂಡ್ ಅದ್ಭುತ ನಟ. ಮಿಸ್ ಹೊಡಿದ್ರೆ ನಮ್ಮ ಡೈಲಾಗು ಅವ್ರು ಹೇಳ್ಬಿಡ್ತಾರೆ. ಒಳ್ಳೆ ಜರ್ನಿ ಮಾಡಿದ್ವಿ ಹಬ್ಬಲ್ಲಿ. ಅದಾದ ನಂತರ ಅವಾಗಲೇ ಫಿಕ್ಸ್ ಆಗಿದೆ, ನಾನು ಅವ್ರು ಹೇಳಿದ್ದೆ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ದೀನಿ ವಿಜಯ್ ಸರ್, ಪಕ್ಕ ನೀವು ನನ್ನ ಜೊತೆ ಮಾಡಬೇಕು ಅಂತ. ಅದೇ ರೀತಿ ನಾನು ಕತೆ ಬಿಲ್ಡ್ ಆಗಬೇಕಾದ್ರೆ ಮಿರಿಂಡಾ ಅನ್ನೋ ಪಾತ್ರ ಇತ್ತು. ಸೊ ನಾನು ವಿಜಯ್ ಸರ್ಗೆ ಹೇಳಿದೆ, ಸರ್ ಈ ಥರ ಪಾತ್ರ ಇದೆ, ನರೇಶನ್ ಕೊಟ್ವಿ. ಅವರು ಒಂದೇನು ಹೆಲ್ಪ್ ಮಾಡಿದ್ದಾರೆ ಅಂದರೆ, ಅವ್ರಿಗೆ 30 ದಿನ ಡೇಟ್ಸ್ ತೊಗೊಂಡಿದ್ವಿ. ನಾವು ಯೂಸ್ ಮಾಡಿದ್ದು 20 ದಿನ. 10 ದಿನ ಪೇಮೆಂಟ್ ಆಗಿದೆ, ನೆಕ್ಸ್ಟ್ ಸಿನಿಮಾ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ಆಮೇಲೆ ಒಳ್ಳೊಳ್ಳೆ ಊಟ ಬರೋದು ವಿಜಯ್ ಸರ್ಗೆ ಸೆಟ್ಗೆ, ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ರು ನಮಗೆ. ಥ್ಯಾಂಕ್ ಯು ವಿಜಯ್ ಸರ್. ಐ ಮೀನ್ ನಮ್ದೊಂದು ಸ್ವಲ್ಪ ಪ್ರೊಡಕ್ಷನ್ ನಾನ್ ವೆಜ್ ಕಾಸ್ಟ್ ಎಲ್ಲ ಉಳಿಸಿದ್ದೀರಾ. ಸೊ ನಮಗೆ ವಿಜಯ್ ಸರ್ ಬರ್ತಾ ಇದ್ದಾರೆ ಸೆಟ್ಟಿಗೆ ಅಂದರೆ ಊಟ ಬಂದ್ಬಿಡೋದು. ಅದು ಎಲ್ಲಿಂದ ಬರೋದು ಅಂತ ಗೊತ್ತಾಗ್ತಾ ಇಲ್ಲ. ವಿಜಯ್ ಸರ್ಗೂ ಗೊತ್ತಿಲ್ವಂತೆ. ಸೊ ಥ್ಯಾಂಕ್ ಯು ವಿಜಯ್ ಸರ್. ತುಂಬ ನನ್ನ ಪರ್ಫಾರ್ಮೆನ್ಸ್ನ ನಿಮ್ಮ ಪರ್ಫಾರ್ಮೆನ್ಸಿಂದ ಎಲಿವೇಟ್ ಮಾಡಿದ್ದೀರಾ ನಿಜವಾಗ್ಲು. ಆ್ಯಂಡ್ ಲವ್ ಯು ಫಾರ್ ದ್ಯಾಟ್, ಲವ್ ಯು ಫಾರ್ ಬೀಯಿಂಗ್ ಎ ಸ್ಪೋರ್ಟ್. 10 ದಿನ ಎಕ್ಸ್ಟ್ರಾ ಡೇಟ್ಸ್ ಉಳಿಸಿರೋದು ನೆಕ್ಸ್ಟ್ ಸಿನಿಮಾಗೆ ಮರಿಬೇಡಿ. ಸೊ ದ್ಯಾಟ್ ಈಸ್ ಫುಲ್ ಮೀಲ್ಸ್ ಜರ್ನಿ. ನವೆಂಬರ್ 21 ಬರ್ತಾ ಇದೆ. ಒಂದು ಸ್ಪೆಷಲ್ ಪ್ರೀಮಿಯರ್ ಮಾಡ್ತಾ ಇದ್ದೀವಿ ಫಾರ್ ಫೋಟೋಗ್ರಾಫರ್ಸ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೀಡಿಯಾ. ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಫೋಟೋಗ್ರಾಫರ್ಸ್ ಮತ್ತು ಮೇಕಪ್ ಆರ್ಟಿಸ್ಟ್ನ ಫೋಕಸ್ ಮಾಡ್ತಾ ಇರೋದು. ನಾವು ಪಾತ್ರಧಾರಿಗಳು ಏನಿದ್ದೀವಿ, ಆ ಪಾತ್ರಗಳು ಅವ್ರಿಗೆ
ಬೇಗ ಮುಟ್ಟತ್ತೆ ಅನ್ನೋ ಕಾರಣದಿಂದ ಅನ್ಕೊಂಡು ಮಾಡ್ತಾ ಇದೀವಿ. ಆ್ಯಂಡ್ ಥರ್ಸ್ಡೇ ಒಂದು ಸ್ಪೆಷಲ್ ಆ್ಯಡ್ ಬಿಡ್ತಾ ಇದೀವಿ ಪಬ್ಲಿಕ್ಗೆ. ಸೊ ಆ ಆ್ಯಡ್ ಏನು ಅಂತ ಥರ್ಸ್ಡೇ ಪೇಪರ್ಸ್ ನೋಡಿ. ಇಟ್ಸ್ ಅ ಬಿಗ್ ಸರ್ಪ್ರೈಸ್, ಯಾರು ಮಾಡಿಲ್ಲ ಇಂಡಸ್ಟ್ರಿಯಲ್ಲಿ. ವಿ ಆರ್ ಡೂಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಆ್ಯಂಡ್ ನಮ್ಮ ಬೇರೆ ಟೀಮ್, ನಾನು ಮನೋಹರ್ ಜೋಶಿ ಸರ್ ಅವ್ರು ಇವತ್ತು ಶೂಟಿಂಗ್ ಮಾಡ್ತಾ ಇದ್ದಾರೆ ಮುಂಬೈಯಲ್ಲಿ. ನಮ್ಮ DOP ಅವ್ರು ಬರೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸರ್, ಐ ಲವ್ ಯು. ನನ್ನ ಪ್ರೊಡಕ್ಷನ್ ಕಾಸ್ಟ್ನ 50% ಉಳಿಸ್ಕೊಟ್ಟಿದ್ದಾರೆ. ಸೂಪರ್ ಟೆಕ್ನಿಷಿಯನ್, ಆಲ್ಮೋಸ್ಟ್ ಡೈರೆಕ್ಟರ್ಗೆ ಡೈರೆಕ್ಟರ್ ಆಗಿ ಶ್ಯಾಡೋ ಆಗಿ ನಿಂತು ನಮ್ಮ ಸಿನಿಮಾನ ಮಾಡಿದ್ದಾರೆ. ನಮ್ಮ ಇಬ್ಬರಿಗೆ ತಿದ್ದಿ ಕರೆಕ್ಟ್ ಮಾಡಿಸಿ ಒಂದೊಂದು ಡೈಲಾಗಿಗೂ ಅವ್ರು ಟೈಮ್ ಕೊಟ್ಟು ಈ ಸಿನಿಮಾಗೆ ಮಾಡಿದ್ದಾರೆ. ಥ್ಯಾಂಕ್ ಯು ಮನು ಸರ್, ಆ್ಯಂಡ್ ಐ ಹೋಪ್ ಐ ಗೆಟ್ ಟು ವರ್ಕ್ ವಿತ್ ಯು. ಆ್ಯಂಡ್ ದೀಪು ಸರ್ ಜೊತೆ ನಂದು ಇದು 3ನೇ ಸಿನಿಮಾ, 2ನೇ ಸಿನಿಮಾ ಆಸ್ ಅ ಪ್ರೊಡ್ಯೂಸರ್. ಥ್ಯಾಂಕ್ ಯು ದೀಪು ಸರ್. ನಿಮ್ಮ ಸಜೆಷನ್ಸ್, ಕರೆಕ್ಷನ್ಸ್, ನೀವೇನೇನು ತಿದ್ದಕ್ಕೆ ಹೇಳಿದ್ರಿ ಅದನ್ನೆಲ್ಲ ಮಾಡಿರೋದಕ್ಕೆ ನಾವು ಇವತ್ತು ರಿಸಲ್ಟ್ ನೋಡ್ಬೇಕಾದ್ರೆ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ ಹರೀಶ್ ಗೌಡ್ರು. ಹರೀಶ್ ಅವರು ಫಸ್ಟ್ ಟೈಮ್ ಡೈಲಾಗ್ ಬರೆದಿರೋದು. ನೀವೆಲ್ಲರೂ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಹಿಸ್ ವರ್ಕ್ ವಿಲ್ ಸ್ಪೀಕ್ ಮೋರ್ ದೆನ್ ವಾಟ್ ಎವರ್ ಐ ವಿಲ್ ಸೇ. ಆ್ಯಂಡ್ ಥ್ಯಾಂಕ್ ಯು ಹರೀಶ್. ಆ್ಯಂಡ್ ಐಶ್ವರ್ಯ ಅವರು ಫಸ್ಟ್ ಟೈಮ್ ನಮ್ಮ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ನಾವೆಲ್ಲರೂ ಚೆನ್ನಾಗಿ ಕಾಣೋಕ್ಕೆ, ನಮ್ಮ ಫ್ರೆಂಡ್ಸ್ ಕಲರ್ಫುಲ್ ಕಾಣೋಕ್ಕೆ ಐಶ್ವರ್ಯ ಅವರು ಕಾರಣ. ಥ್ಯಾಂಕ್ ಯು ಐಶ್ವರ್ಯ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಫುಲ್ ಮೀನ್ಸ್ ಅ ಲಾಟ್ ಆ್ಯಂಡ್ ಬೀಂಗ್ ಸೋ ಸ್ವೀಟ್. ನಮ್ಮ ಜರ್ನಿಯಲ್ಲಿ ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಐಶ್ವರ್ಯ. ಆ್ಯಂಡ್ ಶ್ವೇತಾ ಅವರು, ಥ್ಯಾಂಕ್ ಯು ಶ್ವೇತಾ ಅವರೇ. ನಮ್ಮ ಹೀರೋಯಿನ್ಸ್ನ ಸೂಪರ್ ಆಗಿ ತೋರಿಸಿದ್ದೀರಾ ಆ್ಯಂಡ್ ತುಂಬ ಸ್ವೀಟಾಗಿ ನಮ್ಮ ಜೊತೆ ಕೆಲಸ ಮಾಡಿದ್ದೀರಾ, ಪಾಸಿಟಿವ್ ಆಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ದ ಫಿಲ್ಮ್. ಆ್ಯಂಡ್ ನಮ್ಮ ಸಿನಿಮಾದ ಮೇಕಪ್ ಮಾಡಿದ ಮಂಜು ಅವರು ಆ್ಯಂಡ್ ಆಲ್ ದಿ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲರಿಗೂ ಥ್ಯಾಂಕ್ಸ್. ಮುಂದಿನ ಮಾತುಗಳು ಗುರುವಣ್ಣ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಕೊನೆಯದಾಗಿ ನಾವು ಫಸ್ಟ್ ಪ್ರೀಮಿಯರ್ನ ಫೋಟೋಗ್ರಾಫರ್ಸ್ಗೆ ಮಾಡ್ತಾ ಇದೀವಿ. ಅದು ಸ್ಟಾರ್ಟ್ ಆಗ್ತಾ ಇರೋದು 18ನೇ ತಾರೀಕು ಫೋಟೋಗ್ರಾಫರ್ಸ್ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಮೀಡಿಯಾಗೆ. 18 ಫಸ್ಟ್ ಇನ್ ಮ್ಯಾಂಗಲೋ. ಆಮೇಲೆ 19ಕ್ಕೆ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ ಫೋಟೋಗ್ರಾಫರ್ಸ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಜರ್ನಲಿಸ್ಟ್. ಆಮೇಲೆ 20th ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನು ಮುಂದೆ ಕೊಡ್ತೀವಿ. ಆಮೇಲೆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಜಯಣ್ಣ ಹತ್ರ ಹೋಗೋಕ್ಕೆ ಅಷ್ಟು ಸುಲಭ ಇಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಈ ಸಲ ನಾನು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಆ್ಯಂಡ್ ಅವರು ಕೂಡ ಟ್ರೇಲರ್ ಅದೆಲ್ಲ ನೋಡಿ ಪಾಸಿಟಿವ್ ಆಗಿ ತುಂಬ ಸಪೋರ್ಟ್ ಮಾಡಿ ಸಿನಿಮಾನ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಸೊ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಸರ್. ಏನಾದರೂ ಪ್ರಶ್ನೆ ಇದೆಯಾ ಸರ್? ಥಿಯೇಟರ್ ಆಲ್ಮೋಸ್ಟ್ ಒಂದು 200 ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀವಿ ಆಲ್ ಓವರ್ ಕರ್ನಾಟಕ. ಆಮೇಲೆ ರೆಸ್ಪಾನ್ಸ್ ಮೇಲೇ ಮುಂದೆ ಹೋಗುತ್ತೆ. ಸದ್ಯಕ್ಕೆ ಓನ್ಲಿ ಕನ್ನಡ ಸರ್. ಬಟ್ ನನಗನ್ಸೋದು ಈ ಸಿನಿಮಾಗೆ ಪೊಟೆನ್ಷಿಯಲ್ ಹಿಂದಿ, ತೆಲುಗು ಆಡಿಯನ್ಸ್ಗೂ ಇದೆ. ಯಾಕಂದರೆ ಜಾನರ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಆ ಥರ ಇದೆ ಅಂತ. ಬಟ್ ಐ ಥಿಂಕ್ ಓನ್ಲಿ ಕನ್ನಡ ಆಡಿಯನ್ಸ್ ಫಸ್ಟ್ ಆಕ್ಸೆಪ್ಟ್ ಮಾಡಿದ್ರೆ ಮುಂದಿನ ಸ್ಟೆಪ್ ತೊಗೊಳ್ತೀವಿ ನಾವು. ಸುನಿ ಸರ್? ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನರ್. 6 ವರ್ಷದಿಂದ 60 ವರ್ಷ ಜನನೂ ನೋಡ್ಬೋದು. ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಸ್ಕ್ರೀನ್ ಪ್ಲೇ, ಕ್ಯಾರೆಕ್ಟರ್ಸ್ ಎಲ್ಲ ಆ ಥರ ಇದೆ. ಥ್ರಿಲ್ ಇದೆ, ಇವರು ಮಾಡ್ತಾರೆ. ಬಟ್ ಥ್ರಿಲ್ ಎಲ್ಲರಿಗೂ ವರ್ಕ್ ಆಗುತ್ತಲ್ಲ ಸರ್? ಯಾ ಸರ್? ಎರಡೂ ಇದೆ ಸರ್, ಎರಡು ಫುಲ್ ಆಗಿ. ಇದು ಭಾವನೆಗಳ ಫುಲ್ ಮೀಲ್ ಸರ್. ಅವ್ರು ಯಾವ ರೀತಿ ಸ್ವೀಕರಿಸ್ತಾರೆ, ವೆಜ್ಜಲ್ಲಿ ಸ್ವೀಕರಿಸ್ಕೊಂಡ್ರೆ ವೆಜ್ಜಲ್ಲಿ, ನಾನ್ ವೆಜ್ಜಲ್ಲಿ ಸ್ವೀಕರಿಸ್ಕೊಂಡ್ರೆ ನಾನ್ ವೆಜ್ಜಲ್ಲಿ. ರೀಶೂಟ್ ಮಾಡಿಸಿದ್ರಿ? ಇಲ್ಲ ಫಸ್ಟೇ ನಾನು ಸಿನಿಮಾ ಓಕೆ ಮಾಡಬೇಕಾದ್ರೆ ನಾನು ವಿನಾಯಕರ ನರೇಷನ್ ಮಾಡಿಸಿದ್ದೆ. ಗುರುವಣ್ಣ ಓಕೆ ಅಂದಮೇಲೆ ನಾನು ಅವ್ರಿಗೆ ಓಕೆ ಅಂದೆ. ಸೊ ಆಮೇಲೆ ರೀಶೂಟು ಮಾಡಿಸಿದ್ದಾರೆ, ತುಂಬ ಚೇಂಜಸ್ ಮಾಡಿಸಿದ್ದಾರೆ. ಇವಾಗಲೂ ಒಂದೆರಡು ಕಡೆ ಮೊನ್ನೆನೂ ತೋರಿಸೋದು, ನೀನು ತಪ್ಪು ಮಾಡಿದ್ಯಾ, ಇಲ್ಲಿ ಕರೆಕ್ಟಾಗಿ ಮಾಡಬೇಕಾಗಿತ್ತು. ಹೌದು, ಇವಾಗಿಂದ ಅಂತಾರೆ ಅದು ಸಂಕಷ್ಟಕರ ಗಣಪತಿಯಿಂದ. ಆವಾಗಲೂ ಹೇಳಿದರು. ಆಮೇಲೆ ಅವ್ರ ಜಡ್ಜ್ಮೆಂಟ್ ಪಕ್ಕ ಇತ್ತು. ಫ್ಯಾಮಿಲಿ ಪ್ಯಾಕ್ಗೂ ಅವ್ರು ಏನು ಜಡ್ಜ್ಮೆಂಟ್ ಕೊಟ್ಟಿದ್ರು ಪಕ್ಕ ಇತ್ತು. ಸೊ ಎಕ್ಸ್ಪೀರಿಯನ್ಸ್, ಇಷ್ಟು ವರ್ಷ ಅವ್ರು ಇಂಡಸ್ಟ್ರಿಲಿದ್ದಾರೆ ಅಂದರೆ ಈಸಿ ಅಲ್ಲ ಸರ್. ಸರ್ ಏನೋ ಕೇಳಿದ್ರು, ಸೇಮ್ ಕ್ವಶನ್. ಭಾವನೆಗಳ ಫುಲ್ ಮೀಲ್ಸ್ ಅಂತ ಹೇಳ್ಬೋದು. ಆಮೇಲೆ ಐ ಥಿಂಕ್ ಈಸಿ ಟೈಟಲ್. ಸಿನಿಮಾ ನೋಡಿ ಆಚೆ ಬರಬೇಕಾದ್ರೆ ಖುಷಿ ಆ್ಯಂಡ್ ಇಮೋಷನ್ ಎರಡೂ ಮಿಕ್ಸ್ ಆಗಿ ಒಳ್ಳೆ ಫುಲ್ ಮೀಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್.
ಆಕ್ಷನ್ 2 ಫೈಟ್ಸ್ ಇದೆ ಸರ್, ಬಟ್ ಅದು ಸಂದರ್ಭಕ್ಕೆ ಎಷ್ಟು ಬೇಕು ಅಷ್ಟೇ ಫೈಟ್ ಇರೋದು, ಅನ್ವಾಂಟೆಡ್ ಎಲಿವೇಶನ್ಸ್ ಏನಿಲ್ಲ. ಸೊ 2 ಫೈಟ್ ಇದೆ ಸಿನಿಮಾಲಿ, ಬಟ್ ನಾವು ಟ್ರೇಲರ್ ಅಲ್ಲಿ ಎಲ್ಲೂ ತೋರಿಸಿಲ್ಲ. ಹೌದು, ಟ್ರೇಲರ್ ಅಲ್ಲಿ ನಮ್ಮ ಇಂಟೆನ್ಷನ್ಸ್ ಇದ್ದಿದ್ದು ಕ್ಲೀನ್ ಆಗಿ ನಮ್ಮ ಒನ್ ಲೈನರ್ ತರ ಹೇಳಬೇಕು ಅಂತ. ಸೊ ಯಾ, ಸಿನಿಮಾಗ ಮಿರಿಂಡಾ ಅಂತ ನಂದೊಂದು ಫೋಟೋ ಸ್ಟುಡಿಯೋ ಇರುತ್ತೆ, ಅದ್ರಲ್ಲಿ ಅಸಿಸ್ಟೆಂಟ್ ಕ್ಯಾರೆಕ್ಟರ್ ಅವರು ಲವ್ ಮಾಡ್ತಾರೆ ಸರ್. ಅವ್ರು ಇರೋದು ಅಲ್ಲಿ ಎಲ್ರಿಗೂ ಅರ್ಥ ಆಗ್ತಾ ಇದೆ. ನಾವೆಲ್ಲ ಕೂತ್ಕೊಂಡು ನೋಡ್ತೀವಲ್ಲ ಕರೆಕ್ಟಾಗಿ. ಈ ಸಿನಿಮಾದಲ್ಲಿ ಹೀರೋ ಡೈಲಾಗ್, ಹೀರೋಯಿನ್ ಡೈಲಾಗ್ ಅವ್ರದ್ದು ಕಣ್ಣು ಪೊಸಿಷನ್ ಮಾತ್ರ ಹೀರೋಯಿನ್ ಕಡೆನೇ ಇರ್ತಿತ್ತು. ಕೈ ಕಾಲೆಲ್ಲ ಆಕ್ಟ್ ಮಾಡಿದೆ. ಎಲ್ಲ ಫೋಟೋಗ್ರಾಫ್ಸ್ ಹಿಂಗೇನೆ. ಎಸ್ ಸರ್, ಏನಾಗಿದೆ ಸರ್? ಸರ್ ಬರಿತಾ ಇದ್ದೀನಿ, ನೋಡಬೇಕು ಅಂದರೆ ಲೈಕ್ ಇದೇ ಸಿನಿಮಾದಲ್ಲಿ ತುಂಬ ಬ್ಯುಸಿ ಆಗಿದ್ದೀನಿ. ಅಂದರೆ ಲೈಕ್ ಇದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಖುದ್ದು ನಾನು ಲಿಖಿತ್ ಸರೇ ಓಡಾಡ್ತಾ ಇರೋದ್ರಿಂದ ನನಗೆ ಬೇರೆದನ್ನ ಸದ್ಯದ ಮಟ್ಟಕ್ಕೆ ಯೋಚನೆ ಮಾಡೋಷ್ಟು ಇದಿಲ್ಲ, ಟೈಮ್ ಇಲ್ಲ. ಲೈಕ್ ಅಂದರೆ ಇದಕ್ಕೆ ಫುಲ್ಲು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದೀನಿ. ಫಸ್ಟ್ ಇಸ್ ಬೆಸ್ಟ್ ಆಗಬೇಕು ಅನ್ನೋ ಥರ, ಅದಕ್ಕೋಸ್ಕರನೇ ಇದು ಮಾಡ್ತಾ ಇದ್ದೀನಿ. ಈ ಸಿನಿಮಾ ರಿಸಲ್ಟ್ ಮೇಲೂ ಅದು ಸ್ಟ್ಯಾಂಡ್ ಔಟ್ ಆಗುತ್ತೆ ಸರ್. ದಟ್ಸ್ ಇಟ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಐ ಥಿಂಕ್ ನಾವು ಫುಲ್ ಮೀಲ್ಸ್ ಬಡಿಸೋದ್ರಿಂದ ನಿಮ್ಮ ಹೊಟ್ಟೆ ಯಾವಾಗ ಖುಷಿ ಆಗುತ್ತೆ ಅವಾಗ ಮನಸ್ಸು ಕೂಡ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಪ್ರೀತಿ ಪಾತ್ರಕ್ಕೆ ಕ್ಯಾಸ್ಟ್ ಮಾಡಿದ್ದಕ್ಕೆ. ನನಗೆ ಅವಶ್ಯಕತೆ ಇದ್ದ ಸಮಯದಲ್ಲಿ ಫುಲ್ ಮೀಲ್ಸ್ ನನ್ನ ಕೈಗೆ ಬಂದಿದ್ದು. ಆ್ಯಂಡ್ ತುಂಬ ಪ್ರೀತಿಯ ಕ್ಯಾರೆಕ್ಟರ್ನ ಒಂದು ಅದ್ಭುತವಾಗಿ ಬರೆದಿದ್ದಾರೆ ನಮ್ಮ ವಿನಾಯಕ್ ಸರ್ ಅವರು. ಅವಳು ಒಂದು ಫುಲ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಫುಲ್ ಆಫ್ ಲವ್ ಅಂತಾರಲ್ಲ ಆ ಥರ ಪಾತ್ರ. ಆ್ಯಂಡ್ ಎಸ್ ವಿನಾಯಕ್ ಸರ್, ಇನ್ನಷ್ಟು ಸಿನಿಮಾಗಳಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋ ಆಸೆ ಇದೆ. ಆ್ಯಂಡ್ ಇನ್ನಷ್ಟು ನಿಮ್ಮ ರೈಟಿಂಗ್ಸ್ ಆ್ಯಂಡ್ ಸ್ಟೋರೀಸ್ ಜನಕ್ಕೆ ರೀಚ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ವಿಜಿ ಸರ್, ನಾನು ತುಂಬ ಮಜಾ ಮಾಡಿದ ಸೆಟ್ಟು ಐ ಥಿಂಕ್ ವಿಜಿ ಸರ್ ಜೊತೆ. ನಂದು ಅವ್ರದ್ದು ಕಾಂಬಿನೇಷನ್ಗಳಿರ್ಬೋದು ಆ್ಯಂಡ್ ಅವ್ರು ಹೇಳ್ಕೊಡೋ ರೀತಿ ಇರ್ಬೋದು, ತುಂಬ ಥ್ಯಾಂಕ್ ಯು. ಅವ್ರು ಹೇಗೆ ಸ್ಕ್ರೀನ್ ಮೇಲೆ ನಗಿಸ್ತಾರೆ ಹಾಗೆ ಆಫ್ ಸ್ಕ್ರೀನ್ ಕೂಡ ತುಂಬಾ ಒಂದು ಕೈಂಡ್ ಮನುಷ್ಯ ಅಂತ ಹೇಳ್ಬೋದು. ಆ್ಯಂಡ್ ಗುರು ಸರ್ ಆಲ್ರೆಡಿ ಹೇಳಿದ್ರು, ನನಗೆ ಸೂರಜ್ ಅವರ ಪಾತ್ರ ತುಂಬಾ ಇಷ್ಟ ಆಗಿದೆ, ಒಂದು ಅದ್ಭುತವಾದ ಪಾತ್ರ. ನಿಮ್ಮೆಲ್ರಿಗೂ ಥಿಯೇಟ್ರಲ್ಲಿ ಪಕ್ಕ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಡೈಲಿ ವೈಬ್ ಮಾಡುವಂಥ ಹಾಡುಗಳಲ್ಲಿ ಲೈಕ್ ಇವಾಗಲೂ ಕೂಡ ಗುರು ಸರ್ದು ಹಾಡುಗಳನ್ನ ವೈಬ್ ಮಾಡ್ತಾ ಇದ್ವಿ. ಆ್ಯಂಡ್ ಅನಿಸ್ತಿತ್ತು ನಮ್ಮದು ಒಂದು ಸಿನಿಮಾಗೆ ಅವರ ಮ್ಯೂಸಿಕ್ ಇರಲಿ ಅಂತ. ಸೊ ಐ ಆಮ್ ವೆರಿ ಲಕ್ಕಿ. ಸೊ ಇವರ ಮ್ಯೂಸಿಕ್ಗೆ ನಮ್ಮ ಸಿನಿಮಾದಲ್ಲಿ ಗುರು ಸರ್ದು ಮ್ಯೂಸಿಕ್ ಇದೆ. ಆ್ಯಂಡ್ ವಿಲ್ ಬಿ ವೈಬಿಂಗ್ ಫಾರ್ ಅವರ್ ಓನ್ ಸಾಂಗ್. ಆ್ಯಂಡ್ ಕಮಿಂಗ್ ಟು ನಮ್ಮ ಸ್ಟೈಲಿಸ್ಟ್ ಆ್ಯಂಡ್ ಡಿಸೈನರ್ ಐಶ್ವರ್ಯ, ಥ್ಯಾಂಕ್ ಯು ಸೋ ಮಚ್ ಐಶು. ನಾವು ತುಂಬಾ ಟಾರ್ಚರ್ ಕೊಟ್ಟಿದ್ದೀವಿ ಅವಳಿಗೆ, ಹೀಗೆ ಬೇಕು ಹಾಗೆ ಬೇಕು, ಇದು ಚೆನ್ನಾಗಿ ಕಾಣಿಸುತ್ತೆ ಇದು ಚೆನ್ನಾಗಿ ಕಾಣಿಸಲ್ಲ ಅಂತ. ನಮ್ಮ ಟಾರ್ಚರ್ನೆಲ್ಲ ತಡ್ಕೊಂಡು ಅವಳು ಒಂದು ಒಳ್ಳೆ ಕೆಲಸ ಮಾಡಿದ್ದಾಳೆ ಅಂತ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ಶ್ವೇತಾ. ಆ್ಯಂಡ್ ಕಮಿಂಗ್ ಟು ದ ಮೋಸ್ಟ್ ಫೇವ್ರೆಟ್ ಪರ್ಸನ್ಸ್ ಇನ್ ಮೈ ಫುಲ್ ಮೀಲ್ಸ್ ಜರ್ನಿ ಅನ್ಬೋದು, ಖುಷಿ ಆ್ಯಂಡ್ ಲಿಖಿತ್. ಖುಷಿ ಅವರು ಅದ್ಭುತವಾದ ನಟಿ, ನಿಮ್ಮೆಲ್ಲರಿಗೂ ಗೊತ್ತು. ಅಲ್ಲದೆ ಐ ಥಿಂಕ್ ಶಿ ಈಸ್ ಅ ಕೈಂಡ್ ಪರ್ಸನ್. ಒಂದು 2 ಹೀರೋಯಿನ್ ಅಂತ ಒಂದು ಸಿನಿಮಾದಲ್ಲಿದ್ದಾಗ, ಆ್ಯಂಡ್ ಶಿ ಈಸ್ ಆಲ್ಸೋ ಅ ಸೀನಿಯರ್ ಇದ್ರ ಮೂವಿ ಜರ್ನಿಲಿ. ಸೊ ಅವ್ರು ಇರಲಿಲ್ಲ ಅಂದಿದ್ರೆ ಐ ಥಿಂಕ್ ನನ್ನ ಜರ್ನಿ ಒಂದು ಸ್ವಲ್ಪ ಟಫ್ ಆಗ್ಬೋದಿತ್ತು. ಅಂದರೆ ಅದು ಕರೆಕ್ಟೇ, ಬಟ್ ಈಗಲೂ ಗೊತ್ತಿಲ್ಲ ಯಾರಿಗೆ ಸಿಗುತ್ತೆ ಅಂತಲ್ವಾ. ಲೆಟ್ಸ್ ವೇಟ್ ಫಾರ್ ವೆರಿ ಫಸ್ಟ್. ಎನಿವೇಸ್ ಐ ಥಿಂಕ್ ಖುಷಿ ಅವರು ತುಂಬ ಜನರಸ್ ಆಗಿ, ಶಿ ಈಸ್ ಬೀನ್ ವೆರಿ ಕೈಂಡ್ ಟು ಮೀ ಆನ್ ಸೆಟ್ ಆ್ಯಂಡ್ ಆಫ್ ಸ್ಕ್ರೀನ್ ಆಲ್ಸೋ. ಒಳ್ಳೆಯ ಬಾಂಡ್ ಇದೆ ನಮ್ಮಿಬ್ರದ್ದು, ಟಚ್ ವುಡ್. ಥ್ಯಾಂಕ್ ಯು ಖುಷಿ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ಅದಕ್ಕೆ ಐ ಆಲ್ವೇಸ್ ಬಿಲೀವ್ ನಾವೊಂದು ಯಾವಾಗ ಗ್ರೇಟ್ಫುಲ್ ಆಗಿರ್ತೀವಿ, ಯಾವಾಗ ಒಬ್ಬರನ್ನ ಇಷ್ಟಪಡ್ತೀವಿ ಅವ್ರಿಗೆ ತಕ್ಷಣ ಹೇಳಬೇಕು ಅಂತ. ಸೊ ಐ ಥಾಟ್ ದಿಸ್ ಇಸ್ ದ ಡೇ ಐ ಹ್ಯಾವ್ ಟು ಟೆಲ್ ಹರ್. ಅದಕ್ಕೆ ಬೆಳಿಗ್ಗೆ ಅವ್ರಿಗೊಂದು ಮೆಸೇಜ್ ಮಾಡಿದೆ, ವಿ ಹವ್ ಬೀನ್ ವೆರಿ ಕೈಂಡ್ ಟು ಮೀ, ಥ್ಯಾಂಕ್ ಯು ಅಂತ. ಆ್ಯಂಡ್ ಲಿಖಿತ್ ಅವರು ಒಂದು ಒಳ್ಳೆಯ ನಟ, ಒಂದು ಒಳ್ಳೆಯ ಮನುಷ್ಯ, ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್.
ಆ್ಯಸ್ ಅ ಪ್ರೊಡ್ಯೂಸರ್ ನನಗಿಷ್ಟ ಆಗಿದೆ ಏನು ಅಂದರೆ ವೆರಿ ಡಿಸಿಪ್ಲಿನ್ಡ್, ಕಾರ್ಪೊರೇಟ್ ಸ್ಟೈಲಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ಅನಿಸುತ್ತೆ ಅವರು. ಯಾಕೆಂದರೆ ಎಲ್ಲ ಪ್ರೀ ಪ್ಲ್ಯಾನ್ಡ್ ಆಗಿತ್ತು, ಎಲ್ಲ ವರ್ಕ್ಶಾಪ್ಗಳಾಗಲಿ ಎಲ್ಲ ನಾವು ಹೋಗಿ ವಿ ನ್ಯೂ ನಾವು ಸೆಟ್ಟಲ್ಲಿ ಹೋಗಿ ಏನು ಮಾಡಬೇಕು ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿತ್ತು. ಸೊ ಐ ಥಿಂಕ್ ದಟ್ ಮೇಡ್ ಆರ್ ವರ್ಕ್ ಈಸಿ. ಸೊ ಅದು ಮತ್ತು ಆ್ಯಂಡ್ ವೆರಿ ಪ್ರೊಫೆಷ್ನಲ್. ನಮ್ಗೆ 6 ಗಂಟೆ ಕಾಲ್ ಇದ್ದರೆ ಅವರೇ 5:45 ಬರ್ತಾಯಿದ್ರು ಅಲ್ಲಿಗೆ. ಆ್ಯಂಡ್ ಆ್ಯಸ್ ವಿನಾಯಕ್ ಸರ್ ಸೆಡ್ ಆ್ಯಕ್ಟರ್ ಮೋಡ್ ಆ್ಯಂಡ್ ಪ್ರೊಡ್ಯೂಸರ್ ಮೋಡ್ ಇದ್ದಿದ್ದೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನನಗೂ ಕೂಡ ನಮ್ಮ ಸೀನ್ಸ್ ಇದ್ದಾಗ ಹಿ ಹ್ಯಾಸ್ ಟಾಟ್ ಮಿ ಅ ಲಾಟ್. ಅವರ ಪ್ರೊಫೆಷನಲಿಸಮ್ ನನಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಲಿಖಿತ್ ಫಾರ್ ಕ್ಯಾಸ್ಟಿಂಗ್ ಮೀ. ಆ್ಯಂಡ್ ಹೀಗೆ ಇನ್ನಷ್ಟು ಆರ್ಟಿಸ್ಟ್ಗಳಿಗೆ ಇನ್ನಷ್ಟು ಕಲಾವಿದರಿಗೆ ನಿಮ್ಮ ಕೈಯಿಂದ ಅವಕಾಶ ಸಿಗಲಿ. ಆ್ಯಂಡ್ ಒಂದು ಒಳ್ಳೆಯ ಅದ್ಭುತವಾದ ಪ್ರೊಡ್ಯೂಸರ್ ಕೂಡ ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರಿಗೂ ಮೀಡಿಯಾದವ್ರಿಗೆ ಇಷ್ಟೇ ಹೇಳಕ್ಕೆ ಇಷ್ಟಪಡೋದು, ದಯವಿಟ್ಟು ಸಪೋರ್ಟ್ ಮಾಡಿ. ಜನಕ್ಕೆ ರೀಚ್ ಆಗೋದು ನಿಮ್ಮಿಂದಾನೆ. ಸೊ ದಯವಿಟ್ಟು ಆದಷ್ಟು ಫುಲ್ ಮೀಲ್ಸ್ ರೀಚ್ ಆಗೋಗೆ ಮಾಡಿ. ಆ್ಯಂಡ್ ಈ ಪ್ರೀತಿಗೆ ನಿಮ್ಮೆಲ್ಲರ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ.